ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು, ಯಾರು ಬಾಟಮ್ 3ನಲ್ಲಿದ್ದಾರೆ ಅಂತ ಮಾತಾಡೋಣ ಬನ್ನಿ. ಯಾರು ಬಾಟಮಲ್ಲಿದ್ದಾರೆ, ಯಾರು ಟಾಪಲ್ಲಿದ್ದಾರೆ, ಅಥವಾ ಯಾರು ಹೋಗ್ಬೋದು ಅಂತ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು, ಯಾರು ಈ ವಾರ ಕಳಪೆ ಪ್ರದರ್ಶನ ಮಾಡಿದ್ದಾರೆ, ಯಾರು ಚೆನ್ನಾಗಿ ಆಟ ಆಡಿಲ್ಲ ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಟೋಟಲ್ ಆಗಿ 9 ಜನ ನಾಮಿನೇಟ್ ಆಗಿದ್ದಾರೆ ಈ ವಾರ. ಗಿಲ್ಲಿ, ಕಾವ್ಯ, ಸ್ಪಂದನಾ, ಮಾಳು, ರಕ್ಷಿತಾ, ರಾಶಿಕಾ, ಅಭಿಷೇಕ್, ಸೂರಜ್ ಆ್ಯಂಡ್ ರಾಶಿಕಾ. ಸೊ ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ಧ್ರುವಂತ್ ಆಲ್ರೆಡಿ ಸೇವ್ ಆಗಿದ್ದಾರೆ. ಸೊ ಇಲ್ಲಿ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತಾ ಇಲ್ಲ ಹೇಳಬೇಕಂದ್ರೆ. ಧ್ರುವಂತ್ನ ಯಾಕೆ ಸೇವ್ ಮಾಡಿದ್ರು ಅಂತಂದರೆ ಮೇ ಬಿ ಅವನಿಗೆ ಕಾನ್ಫಿಡೆಂಟ್ ತುಂಬೋದಕ್ಕೋ ಅಥವಾ ಏನಾದರೂ, ಯಾಕಂದರೆ ಅವ್ನು ಬರೀ ಮನೆಗೆ ಹೋಗ್ಬೇಕಂತಿದ್ನಲ್ವಾ. ಸೊ ನಿನಗೆ ಜನಗಳು ಸೇವ್ ಮಾಡ್ತಾ ಇದ್ದಾರೆ, ಸೊ ನೀನು ಏನಕ್ಕೆ ಹೋಗ್ತೀಯಾ ಅನ್ನೋ ರೀತಿಯಲ್ಲಿ ಅವನಿಗೆ ಫಸ್ಟ್ ಸೇವ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನಿನ್ನೆ ಅವ್ರ ತಂದೆಯವರು ಮಾತಾಡೋದು ವೀಡಿಯೋಸ್ ಕೂಡ ಪ್ಲೇ ಮಾಡಿದರು. ಬಟ್ ಅಷ್ಟೆಲ್ಲ ಡ್ರಾಮಾ ಮಾಡುತ್ತಾನೆ ಧ್ರುವಂತ್ ಏನಕ್ಕೆ ಸೇವ್ ಮಾಡಿದ್ದಾರೆ ಅಂತಂದರೆ ಮೇ ಬಿ ಅವನಲ್ಲಿ ಒಂದು ಪೊಟೆನ್ಷಿಯಲ್ ಇದೆ. ಅವ್ನ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿ ಆಡ್ತಾನೆ. ಆಮೇಲೆ ನೋಡಿ ಯಾರಿಗೂ ಅಂಜೋದಿಲ್ಲ, ಆಗಿಂದಾಗೆ ಟಕ್ಕರ್ ಕೊಡ್ತಾನೆ. ಎಲ್ಲೋ ಒಂಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಅದಕ್ಕೆ ಅವನ್ನ ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ರಾಶಿಕಾ ಅಂತ ಬರೋಣ, ಟಾಸ್ಕಲ್ಲಿ ಸಖತ್ತಾಗಿ ಆಡ್ತಾಳೆ ನಿಜ ಹೇಳ್ಬೇಕಂದ್ರೆ ರಾಶಿಕಾ ಅವರು. ನೀವು ಈ ವೀಕಲ್ಲಿ ನೋಡಿರ್ಬೋದು, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ರು. ಅಷ್ಟು ಚೆನ್ನಾಗಿ ಆಡ್ತಾಳೆ ಅಂತಲೇ ಆಕಿನ್ನ ಹೊರಗಿಟ್ರು ಅವರಿಬ್ಬರು ಜೋಡಿನ. ಸೊ ಟಾಸ್ಕಲ್ಲಿ ಸಖತ್ತಾಗಿ ಆಡ್ತಾಳೆ. ಮತ್ತು ಓಕೆ, ಒಂದು ಕಂಫರ್ಟ್ ಝೋನಲ್ಲಿದ್ದಾಳೆ, ಅದನ್ನು ಬಿಟ್ಟರೆ ಸೇವ್ ಆಗ್ಬೋದು ಅಂತ ನನಗನ್ಸುತ್ತೆ. ಸೇವ್ ಆಗ್ತಾರೆ. ಸೊ ನೆಕ್ಸ್ಟ್ ಗಿಲ್ಲಿ ಅವ್ರದಂತೂ ಕೇಳೋದೇ ಬೇಡ. ಟಾಪ್ ರ್ಯಾಂಕಿಂಗಲ್ಲಿದ್ದಾನೆ ಹೇಳ್ಬೇಕಂದ್ರೆ. ಜನಗಳ ಓಟು ತುಂಬ ಚೆನ್ನಾಗಿ ಬರ್ತಿದೆ. ಜನಗಳ ಓಟ್ನಲ್ಲಿ ಟಾಪಲ್ಲಿರೋದು ಇವಾಗ ಗಿಲ್ಲಿ ಅವರು. ಅವ್ರ ಪಕ್ಕ ಸೇವ್ ಆಗೇ ಆಗ್ತಾರೆ. ಸೊ ನೆಕ್ಸ್ಟ್ ಬರೋದು ಕಾವ್ಯ ಅವರು. ಸೊ ಕಾವ್ಯ ಅವ್ರದ್ದು ನೋಡೋಕೆ ಹೋದರೆ, ಕಾವ್ಯ ಅವರು ನೇರ ನುಡಿ ಆಮೇಲೆ ಮಾತಾಡೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅವ್ರದ್ದು. ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ. ಅದಲ್ಲದೆ ಅವರು ಗೇಮಲ್ಲಿ ಕೂಡ ಚೆನ್ನಾಗಿ ಆಡಿದರೆ ತುಂಬ ಚೆನ್ನಾಗಿ ಹೋಗುತ್ತೆ ಅವ್ರದ್ದು. ಬಟ್ ಅವರು ಕೂಡ ಸೇವ್ ಆಗ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ರಕ್ಷಿತಾ ಅಂತೂ ಕೇಳಕ್ಕೆ ಹೋಗಬೇಡಿ, ಯಾಕೆಂದರೆ ವೋಟಿಂಗ್ ಚೆನ್ನಾಗೇ ಬರ್ತಿದೆ. ಗಿಲ್ಲಿ ಆದಮೇಲೆ ನೆಕ್ಸ್ಟ್ ಸೇವ್ ಆಗೋದೇ ರಕ್ಷಿತಾ ಅವರು. ಯಾಕಂದರೆ ರಕ್ಷಿತಾನ ಫ್ಯಾನ್ಸ್ ಬೇಸ್ ತುಂಬ ಚೆನ್ನಾಗಿದೆ. ಅವ್ರದ್ದು ಕೂಡ ಚೆನ್ನಾಗಿ ಹೊಂಟಿದೆ. ಅವರು ಎಲ್ಲೋ ಕನ್ಫ್ಯೂಷನ್ ಆದ್ರೂ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಕಂಟೆಂಟು ಚೆನ್ನಾಗಿ ಬರ್ತಿದೆ ಅವ್ರದ್ದು. ನೋಡೋಣ, ಅವರು ಮಾತ್ರ ಪಕ್ಕ ಸೇವ್ ಆಗೇ ಆಗ್ತಾರೆ. ಇನ್ನು ನೆಕ್ಸ್ಟು ಸ್ಪಂದನಾ ಲಾಸ್ಟ್ ವೀಕಲ್ಲಿ 2 ರೋಲ್ ನಿಭಾಯಿಸಿದ್ರು. ಚೆನ್ನಾಗಿ ಆಡಿದರು ನಿಜ ಹೇಳ್ಬೇಕಂದ್ರೆ, ತುಂಬ ಸಖತ್ತಾಗಿ ಆಡಿದರು. ಆಮೇಲೆ ಅವರು ಒಂಥರ ತಮ್ಮ ಪರ್ಸ್ನಾಲಿಟಿನ ಬಿಟ್ಕೊಡ್ಲಾರ್ದೆ ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಹೊರಗಡೆ ಬಟ್ ನೋಡಿದರೆ ಅವ್ರಿಗೆ ಜಾಸ್ತಿ ಓಟ್ ಬರ್ತಾ ಇಲ್ಲ ನೋಡಿದರೆ. ಆದ್ರೂ ಅವರು ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಅವರು ಚೆನ್ನಾಗಿ ಆಡ್ತಾನೇ ಇದ್ದಾರೆ. ಓಕೆನಾ, ಈ ವೀಕ್ ಕಾಲ್ಗೆ ಇದು ಆಗಿ ಅವರೇನೋ ಅಷ್ಟು ಇದು ಆಗಲಿಲ್ಲ, ಬಟ್ ಆದರೂ ಆಡ್ತಿದ್ದಾರೆ. ಅವರು ಪಕ್ಕ ಸೇವ್ ಆಗ್ತಾರೆ ಅಂತ ನನಗನ್ಸುತ್ತೆ. ಸೊ ಬಾಟಮಲ್ಲಿ 3 ಜನ ಉಳ್ಕೊತಾರೆ, ಮಾಳು, ಸೂರಜ್ ಹಾಗೂ ಅಭಿಷೇಕ್ ಅವರು. ಸೊ ಈ 3 ಜನನ ಯಾಕೆ ಬಾಟಮಲ್ಲಿ ತೊಗೊಂಡು ಬಂದಿರ್ತಾರೆ ಅಂತಂದರೆ, ಒಂದು ಅವರು ಇರೋ ಕಂಫರ್ಟ್ ಝೋನು ಅಥವಾ ಅವರು ಆಡ್ತಾ ಇರೋದ್ರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಬಾಟಮಲ್ಲಿ ತಂದಿಡ್ತಾರೆ. ಆಲ್ಮೋಸ್ಟು ಅಲ್ಲಿ ಬಾಟಮಲ್ಲಿ ತಂದಿಟ್ಟರು 3 ಜನರಲ್ಲಿ ಒಬ್ಬರಂತೂ ಹೋಗಲೇಬೇಕು ಇವತ್ತು. ಆಮೇಲೆ ಸೂರಜ್ ಯಾಕೆ ಬಾಟಮಲ್ಲಿ ಬರ್ತಾರೆ ಅಂತಂದರೆ, ಸೊ ನೀನೇ ಒಂದಿಷ್ಟು ವಿಷಯಗಳ ಅದು ಅಲ್ವಾ, ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಸೊ ಆ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಈಗ ಸೂರಜ್ ಅವರು ಅದು ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ತಿಳ್ಕೊಂಡು ಚೆನ್ನಾಗಿ ಆಡಿದರೆ ಚೆನ್ನಾಗಿ ಹೋಗುತ್ತೆ. ಇಲ್ಲಾಂದರೆ ಒಂದಲ್ಲ ಒಂದು ವೀಕ್ ಅವರು ಕೂಡ ಎಲಿಮಿನೇಟ್ ಆಗಲೇಬೇಕಾಗುತ್ತೆ. ಆಮೇಲೆ ಸೂರಜ್ ಚೆನ್ನಾಗಿ ಆಡ್ತಿದ್ದಾರೆ ಹೇಳ್ಬೇಕಂದ್ರೆ, ಬಟ್ ಅವ್ರಿಗೆ ತಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಆಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೂರಜ್ಗೆ ವಾರ್ನಿಂಗ್ ಕೊಡ್ತಾರೆ ಈ ವೀಕು ಅಂತ ನನಗನ್ಸುತ್ತೆ. ಆಮೇಲೆ ಮಾಳುವನ್ನ ಕೂಡ ಬಾಟಮಲ್ಲಿ ಇರ್ತಾರೆ. ಯಾಕಂತಂದರೆ ಮಾಳುವನ್ನ ತುಂಬ ಚೆನ್ನಾಗಿ ಗೇಮ್ ಅಂತ ಬಂದಾಗ ತುಂಬ ಸಖತ್ತಾಗಿ ಆಡ್ತಾರೆ, ತುಂಬ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರ ಫ್ಯಾನ್ ಬೇಸು ಹೊರಗಡೆ ತುಂಬ ಚೆನ್ನಾಗಿದೆ ಹೇಳ್ಬೇಕಂತಂದರೆ. ಬಟ್ ಅವ್ರದ್ದು ಎಲ್ಲಿ ಮಿಸ್ಟೇಕ್ ಹೊಡಿತಾ ಇದೆ ಅಂತಂದರೆ, ಜನಗಳ ಜೋಡಿ ಬೆರಿತಾ ಇಲ್ಲ ಜಾಸ್ತಿ. ಯಾಕೆ ಬೆರಿತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ಉತ್ತರ ಕನ್ನಡದವಳೆ, ಅವರು ಉತ್ತರ ಕರ್ನಾಟಕದವರೇ. ಬಟ್ ಆದರೂ ಅವರು ಉತ್ತರ ಕರ್ನಾಟಕ ಭಾಷೆ ಅರ್ಥ ಆಗಲ್ಲ ಅಂತ ಸೈಲೆಂಟ್ ಆಗ್ತಿದಾರಲ್ಲ, ನನಗದು ಬೇಜಾರಾಗ್ತಿದೆ ನಿಜ ಹೇಳ್ಬೇಕಂದ್ರೆ. ನಮ್ಮ ಭಾಷೆನ ನಾವು ಅರ್ಥ ಮಾಡಿಸ್ಬೇಕು ಬೇರೆಯವ್ರಿಗೆ. ಅವ್ರ ಭಾಷೆ ನಾವು ಹೇಗೆ ಅರ್ಥ ಮಾಡ್ಕೊತೀವೋ ನಮ್ಮ ಭಾಷೆನ ಅವ್ರು ಅರ್ಥ ಮಾಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನು ಅವ್ರು ಮಾಡ್ತಾ ಹೋದರೆ ನಿಜ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಯಾಕಂದರೆ ನೀವು ನೋಡಿರಬೇಕು, ಈ ವೀಕಲ್ಲಿ ರಕ್ಷಿತಾ ಮತ್ತು ಮಾಳುವಣ್ಣಂದು ಗೇಮಿಂಗ್ ತುಂಬ ಸಖತ್ತಾಗಿ ಹೋಯಿತು. ಅದರಲ್ಲಿ ಹೇಳ್ತಾರೆ ಮಾಳುವಣ್ಣ ಅವ್ರ ಸ್ಟ್ರಾಟಜಿ ಮಾತ್ರ ಸಖತ್ತಾಗಿತ್ತು. ಗೇಮ್ ಅಂತ ಬಂದಾಗ ಗುರು ಮಸ್ತ್ ಇದ್ದಾರೆ ಹೇಳ್ಬೇಕಂತಂದರೆ. ಸೊ ಎಂಟರ್ಟೈನ್ಮೆಂಟ್ ಅಂತಿದ್ದಾಗೂ ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂಥದಲ್ಲಿ ಅವ್ರು ಜಾಸ್ತಿ ಕಾಣಿಸ್ಕೊತಿದ್ದಾರೆ, ಬಟ್ ಜಾಸ್ತಿ ಕಾಣಿಸ್ಕೊತಿಲ್ಲ ಅಷ್ಟೇ. ಆಮೇಲೆ ಎಲ್ಲರೂ ಜೋಡಿ ಬರುತ್ತೆ ಚೆನ್ನಾಗಿ ಹೋಗುತ್ತೆ. ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾರೆ ಅಷ್ಟೇ. ಇವಾಗ ನೆಕ್ಸ್ಟ್ ಅಭಿಷೇಕ್ ಅವರು ಯಾಕೆ ಬಾಟಮು, ಯಾಕೆ ಹೋಗ್ಬೋದು ಅಂತ ಹೇಳಬೇಕಂದ್ರೆ, ಅಭಿಷೇಕ್ ಅವರು ಇಷ್ಟು ದಿನ ನೀವು ನೋಡ್ಕೊಂಡು ಬಂದಿರೋ ಪ್ರಕಾರ ಎಷ್ಟೋ ಸಲ ಲಕ್ಕಿಂದ ಸೇವ್ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಕ್ಯಾಪ್ಟನ್ ಆದರೂ ಲಾಸ್ಟ್ ಟೈಮ್ ಕ್ಯಾಪ್ಟನ್ ಚೆನ್ನಾಗಿ ನಿಭಾಯಿಸಿದ್ರು, ಬಟ್ ಅತಿ ಚಂದ ಅಂತ ನನಗೇನು ಅನ್ನಿಸ್ಲಿಲ್ಲ. ತುಂಬ ಹತ್ತದಲ್ಲಿ ಎಡವಿದ್ರು. ಈ ವಾರ ಕಂಪೇರ್ ಟು ಎಲ್ಲ ವೀಕ್ ನೋಡಿದರೆ ಈ ವೀಕ್ ತುಂಬ ಸಖತ್ತಾಗಿ ಗೇಮ್ ಆಡಿದ್ದಾರೆ. ಬಟ್ ಆದರೂ ಅಭಿಷೇಕ್ ಅವರು ಹೋಗ್ತಾರೆ ಅಂತ ನನಗನ್ನಿಸುತ್ತೆ. ನನ್ನ 6th ಸೆನ್ಸ್ ಪ್ರಕಾರ ಇವತ್ತು ಅವರು
ಅಭಿಷೇಕ್ ಅವರು ಹೋಗೇ ಹೋಗ್ತಾರೆ. ಸೊ ಇದ್ದರೆ ಓಕೆ ಒಳ್ಳೆಯದಾಗುತ್ತೆ, ಹೋದರೆ ಓಕೆ ಈ ವ್ಯಕ್ತಿ ಏನು ಮಾಡಿಲ್ಲ ಹೋಗ್ತಿದ್ದಾನೆ ಅಂತ ಅನಿಸುತ್ತೆ ಅಷ್ಟೇ. ಸೊ ನನ್ನ ಪ್ರಕಾರ 90% ಇವತ್ತು ಅಭಿಷೇಕ್ ಅವರು ಹೋಗ್ತಾರೆ. ಸೊ ನಿಮಗೇನು ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಅಂತ. ಸೊ ನನ್ನ ಪ್ರಕಾರ ಅಭಿಷೇಕ್ ಅವರು ಹೋಗ್ತಾರೆ ಇವತ್ತು. ಓಕೆ, ಸಿಗೋಣ ಗೈಸ್ ಬೇರೆ ಮತ್ತೊಂದು ವಿಡಿಯೋನಲ್ಲಿ. ಲವ್ ಯು ಗೈಸ್.